ಮಂಗಳೂರಿನ ಸೆಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಲೈಫ್ ಸೈನ್ಸ್ ಮತ್ತು ಫುಡ್ ಸೈನ್ಸ್ ವಿಭಾಗದ ವತಿಯಿಂದ ಸುಸ್ಥಿರ ಪೋಷಣೆಯ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವುದು ಎಂಬ ವಿಷಯದ ಬಗ್ಗೆ ರಾಷ್ಟ್ರೀಯ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮವು ಸಂಸ್ಥೆಯ ಎಲ್ಎಫ್ ರಸ್ಕಿನ ಹಾಲ್ನಲ್ಲಿ ನಡೆಯಿತು. ಅತಿಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಅಂಡ್ ಹೆಡ್ ಸೆಂಟರ್ ಫಾರ್ ನ್ಯೂಟ್ರಿಷನ್ ಸ್ಟಡೀಸ್ನ ಪ್ರೊಫೆಸರ್ ಡಾಕ್ಟರ್ ಅನುರಾಗ್ ಭಾರ್ಗವ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಸುಸ್ಥಿರ ಪೋಷಣೆಯಿಂದ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಸಲಹೆ ನೀಡಿದರು. So I'm concerned about inequalities in health and healthcare in India, and my biggest learning in this field of nutrition was in one of the biggest universities you can attend, and that is the University of Rural India. So please, after you graduate from this institution, go to our diverse country and work at the field level, and you'll get a different perspective. ಸಂಸ್ಥೆಯ ಉಪಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಲೈಫ್ ಸೈನ್ಸ್ ಮತ್ತು ಫುಡ್ ಸೈನ್ಸ್ ವಿಭಾಗದ ವತಿಯಿಂದ ಇಂತಹ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದರು. And sustainable lives for all, that we need to live a healthy life. That is very important. Life is a gift given to us by God, and that gift has to be nurtured properly. ಈ ಸಂದರ್ಭ ಎಲ್ಸಿಆರ್ಐ ಬ್ಲಾಕ್ನ ನಿರ್ದೇಶಕಿ ಡಾಕ್ಟರ್ ಆಶಾ ಅಬ್ರಾಹಂ, ಸ್ಕೂಲ್ ಆಫ್ ಲೈಫ್ ಸೈನ್ಸಸ್ನ ಡೀನ್ ಡಾಕ್ಟರ್ ಹೇಮಚಂದ್ರ ಅಮೀನ್, ಫುಡ್ ಸೈನ್ಸ್ ವಿಭಾಗದ ಎಚ್ಒಡಿ ಡಾಕ್ಟರ್ ಡೇನಿಯಲ್ಲಾ ಅನ್ನಿ, ಕಾರ್ಯಕ್ರಮದ ಸಂಯೋಜಕರಾದ ಜೋಯಲ್ ಪಿ ಜೋಸೆಫ್, ಐಶ್ವರ್ಯ ಎಂ, ಸಂಘಟನಾ ಕಾರ್ಯದರ್ಶಿ ಸ್ಟಾಫ್ನಿ ಎಸ್ ಡಿಸೋಜಾ ಉಪಸ್ಥಿತರಿದ್ದರು. ಅಶ್ವಥ್ ಜೆ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.